ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಿಥುನ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತದೆ, ಮಿಥುನ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು, ಯಾವೆಲ್ಲ ಅಶುಭ ಫಲಗಳು, ಹಾಗೇನೆ ಅಶುಭ ಫಲಗಳಿಗೆ ಪರಿಹಾರಗಳೇನು, ಈ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರು ಹೇಗೆಲ್ಲ ಜೀವನವನ್ನು ಸಾಗಿಸುತ್ತಾರೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಮಿಥುನ ರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೆ ನಿಮ್ಮ ಸ್ನೇಹಿತರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರೋಕ್ಕಾಗ್ತಿಲ್ವಾ? ತುಂಬಾ ಕಷ್ಟ ಅನ್ನೋದನ್ನ ಅನುಭವಿಸ್ತಿದ್ದೀರಾ? ಸಾಕಷ್ಟು ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಿದ್ದೀರಾ? ಹಾಗಾದ್ರೆ ತಪ್ಪದೆ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿದ್ರೆ 100ಕ್ಕೆ 100 ಶಾಶ್ವತವಾದಂತಹ ಪರಿಹಾರ ಅನ್ನೋದನ್ನ ಮಾಡಿಕೊಡ್ತಾರೆ. ಮಿಥುನ ರಾಶಿಯವರ 2025ನೇ ವರ್ಷದ ಮಾರ್ಚ್ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ನೋಡೋಣ. ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದು ಈ ಮಾಸದಲ್ಲಿ ಕಾಣಸಿಗುತ್ತೆ. ಈ ರಾಶಿಯವರು ಉದ್ಯೋಗ, ಅವರು ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ಇವರಿಗೆ ಅಭಿವೃದ್ಧಿ ಆಗುತ್ತೆ. ಪ್ರಮೋಷನ್ ಸಿಗೋದಾಗಿರಬಹುದು ಅಥವಾ ಬಡ್ತಿ ಹೆಚ್ಚಾಗೋದಾಗಿರಬಹುದು. ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿ ಅನ್ನೋದು ಮಿಥುನ ರಾಶಿಯವರಿಗೆ ಅವರ ಉದ್ಯೋಗದಲ್ಲಿ ಕಾಣುತ್ತೆ. ಇನ್ನು ನೀವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ಗಳು ಹಾಗೇನೆ ಇನ್ಕ್ರಿಮೆಂಟ್ಗಳಾಗುವಂತಹ ಸಾಧ್ಯತೆ ಇರುತ್ತೆ. ನೀವೇನಾದ್ರೂ ನಿಮ್ಮ ಕೆಲಸನ ಉದ್ಯೋಗನ ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಮಾಸದಲ್ಲಿ, ಈ ತಿಂಗಳಲ್ಲಿ ನೀವು ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಉತ್ತಮವಾದಂತಹ ಕೆಲಸ ಎನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ, ತಾಪತ್ರೆಗಳು ಕೂಡ ಕಾಡೋದಿಲ್ಲ. ಇನ್ನು ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ. ನೀವೇನಾದ್ರೂ ವಿದೇಶಕ್ಕೆ ಪ್ರವಾಸ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ನೀವು ಈ ಮಾಸದಲ್ಲಿ ಹೋಗಬಹುದು. ಅಥವಾ ನೀವೇನಾದ್ರೂ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಹೋಗ್ಬೇಕು ಅನ್ಕೊಂಡಿದ್ರು ಕೂಡ ಅದು ಕೂಡ ಆಗುತ್ತೆ. ಇಲ್ಲ ಅಂದ್ರೆ ನೀವೇನಾದ್ರೂ ಕೆಲಸಕ್ಕೆ ಹೋಗಿ ವಿದೇಶದಲ್ಲೇ ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದನ್ನು ಕೂಡ ಆಗತ್ತೆ. ಇನ್ನು ನಿಮ್ಮ ಕೆಲಸಗಳು ಬಲಿಷ್ಠವಾಗಿರುತ್ತೆ. ನಿಮ್ಮ ಕೆಲಸಗಳು ತುಂಬಾನೇ ಧೈರ್ಯವಾಗಿರುತ್ತೆ, ಬಲಿಷ್ಠವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ನಿಮ್ಮ ಕೆಲಸನ ಯಾರಿಂದಲೂ ಕೂಡ ಕೆಡಿಸೋಕೆ ಆಗೋದಿಲ್ಲ. ಆ ರೀತಿಯಾದಂತಹ ಸಂದರ್ಭ ಅನ್ನೋದು ನಿಮ್ಮ ಕೆಲಸದಲ್ಲಿ ಬರುತ್ತೆ. ಇನ್ನು ವ್ಯವಹಾರದಲ್ಲಿ ಅತಿಯಾದ ಲಾಭವನ್ನು ಕಾಣ್ತೀರಾ. ವ್ಯಾಪಾರದಲ್ಲೇ ಆಗಿರಲಿ, ವ್ಯವಹಾರನೇ ಮಾಡ್ತೀರಿ, ಒಟ್ನಲ್ಲಿ ಅದರಲ್ಲಿ ಅತಿಯಾದಂತಹ ಲಾಭ ಅನ್ನೋದನ್ನ ನೀವು ಕಾಣ್ತೀರಾ. ಕಾನೂನಿನ ವಿಷಯದಲ್ಲಿ ಜಯವಾಗುತ್ತೆ. ನೀವೇನಾದ್ರೂ ಕೋರ್ಟು ಕಚೇರಿಯಲ್ಲಿ ತುಂಬಾ ವರ್ಷಗಳಿಂದ, ತುಂಬಾ ತಿಂಗಳುಗಳಿಂದ ಒದ್ದಾಡ್ಕೊಂಡು ನರಳಾಡ್ಕೊಂಡು ಬಂದಿದ್ರೆ ಈ ತಿಂಗಳಲ್ಲಿ, ಈ ಮಾಸದಲ್ಲಿ ನಿಮಗೆ ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ. ಕಾನೂನಿನ ವಿಷಯದಲ್ಲಿ ಜಯ ನಿಮ್ಮ ಕಡೆನೇ ಆಗತ್ತೆ. ಇನ್ನು ನಿಮ್ಮ ಮನೆಯ ಕಿರಿಕಿರಿ ವಾತಾವರಣ ನಿವಾರಣೆ ಆಗತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಡ ತುಂಬಾನೇ ಜಗಳ, ತೊಂದರೆ ಈ ತರದನ್ನೇ ನೋಡ್ಕೊಂಡು ಬಂದಿರ್ತೀರಾ. ಆದ್ರೆ ಅಂತಹ ವಾತಾವರಣ ಎಲ್ಲ ನಿವಾರಣೆ ಆಗತ್ತೆ. ಅಂತಹ ಕಿರಿಕಿರಿ ವಾತಾವರಣ ನಿವಾರಣೆಯಾಗಿ ಮಾನಸಿಕವಾಗಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ ಅನ್ನೋದು ನೆಲೆಸುತ್ತೆ. ಇನ್ನ ಕುಟುಂಬದಲ್ಲಿ ಎಲ್ಲ ಶಾಂತಿಯಾಗಿದ್ರೆ ಇನ್ನೇನ್ ಬೇಕು, ನಮ್ ಜೀವನ ಕೂಡ ಶಾಂತಿಯಾಗೇ ಇರುತ್ತಲ್ವಾ. ಇನ್ನು ನಿಮ್ಮ ಮನೆಯ ವಾತಾವರಣ ಎಲ್ಲ ನಿವಾರಣೆ ಆಗುತ್ತೆ, ಕಿರಿಕಿರಿ ವಾತಾವರಣ. ಪ್ರಯಾಣದ ಯೋಗ ಅನ್ನೋದು ಕೂಡ ಇರುತ್ತೆ. ನೀವೇನಾದ್ರೂ ದೂರ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಟ್ರಿಪ್ಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕ್ತಿದ್ರೆ ಈ ತಿಂಗಳಲ್ಲಿ ಪ್ಲಾನ್ ಹಾಕಿ ಖಂಡಿತವಾಗ್ಲೂ ಕೂಡ ನೀವು ಹೋಗಬಹುದು. ಹಿರಿಯರ ಆಶೀರ್ವಾದ ಅನ್ನೋದು ಸಿಗುತ್ತೆ. ದೊಡ್ಡೋರ ಆಶೀರ್ವಾದ ಇದ್ರೆ ದೇವ್ರ ಆಶೀರ್ವಾದನೇ ಸಿಕ್ತಂಗಂತೆ. ಹಾಗಾಗಿ ಹಿರಿಯರ ಆಶೀರ್ವಾದ ಅನ್ನೋದು ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಮನೆ ಕಟ್ಟುವಂತಹ ಯೋಗ ಅನ್ನೋದು ಕೂಡ ಈ ರಾಶಿಯವರಿಗೆ ಇದೆ. ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಉತ್ತಮವಾದಂತಹ ಸಮಯ, ನೀವು ಕಟ್ಟಬಹುದು. ಅಥವಾ ಮನೆ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ನೀವು ಖರೀದಿನ ಮಾಡಬಹುದು. ಇನ್ನು ವಿವಾಹದ ಯೋಗ ಅನ್ನೋದು ಇದೆ. ಯಾರಾದ್ರೂ ಅವಿವಾಹಿತರು ಮಿಥುನ ರಾಶಿಯವರು ಯಾವ್ದಾದ್ರು ಒಳ್ಳೆ ವರ ಅಥವಾ ಒಳ್ಳೆ ವಧುನ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ವಿವಾಹ ಯೋಗ ಅನ್ನೋದು ಇದೆ. ಸಂತಾನ ನಿರೀಕ್ಷೆ ಮಾಡುವವರಿಗೆ ಒಳ್ಳೆಯದಾಗುತ್ತೆ. ಸಂತಾನ ಭಾಗ್ಯ ಕೂಡ ಇದೆ. ನೀವೇನಾದ್ರೂ ಸಂತಾನಕ್ಕಾಗಿ ಮಿಥುನ ರಾಶಿಯವರು
ನೀವೇನಾದರೂ ನೋಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಸಂತಾನ ಭಾಗ್ಯ ಅನ್ನೋದಿದೆ. ನೀವು ಕೂಡ ಸಂತಾನ ಭಾಗ್ಯನ ಈ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ಭೂಮಿ ವ್ಯವಹಾರದಲ್ಲಿ ಕಷ್ಟಗಳು ನಿವಾರಣೆ ಆಗುತ್ತೆ. ನೀವೇನಾದ್ರೂ ಜಮೀನ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ, ಅದರಲ್ಲಿ ಪತ್ರಗಳು ಏರುಪೇರಾಗಿರುತ್ತೆ, ಅಥವಾ ಜಮೀನ ಮಾರಬೇಕು ಅಂತ ಅನ್ಕೊಂಡಿರ್ತೀರಾ, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಇಲ್ಲ ನಿಮ್ಗೆ ಭೂಮಿನ ಯಾರಾದ್ರೂ ನಿಮ್ ಭೂಮಿಗೆ ನಿಮ್ಗೆ ಕಿರಿಕಿರಿನ ಉಂಟು ಮಾಡ್ತಿರ್ತಾರೆ, ಅಂಥದ್ದೆಲ್ಲ ಕೂಡ ನಿವಾರಣೆ ಆಗುತ್ತೆ. ನಿಮ್ಗೆ ಭೂ ವ್ಯವಹಾರದಲ್ಲಿ ತುಂಬಾನೇ ಅದ್ಭುತವಾಗಿದೆ ಈ ಮಾಸದಲ್ಲಿ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದನ್ನ ಕಾಣ್ತೀರಾ. ಆರೋಗ್ಯ ತುಂಬಾ ಹಾಳಾಗೋಗಿದೆ ಅಂತ ತುಂಬಾ ಯೋಚನೆ ಮಾಡ್ತಿರ್ತೀರಾ. ಆ ಯೋಚನೆ ಮಾಡೋದ್ರಿಂದಾನೇ ಆರೋಗ್ಯ ಹಾಳಾಗೋಗುತ್ತೆ. ಹಾಗಾಗಿ ಈ ಮಾಸದಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಚೇತರಿಕೆ ಅನ್ನೋದನ್ನ ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಎತ್ತರದ ಮಟ್ಟಕ್ಕೆ ಹೋಗುವಂತಹ ಪರಿವರ್ತನೆ ಅನ್ನೋದು ಈ ಮಾಸ ನಿಮ್ಗೆ ತಂದ್ಕೊಡುತ್ತೆ. ನೋಡಿ, ನೀವು ಈ ಮಾಸದಲ್ಲಿ ಹೇಗಿರ್ತೀರಾ ಅಂದ್ರೆ ನಿಮ್ ಜೀವನದಲ್ಲಿ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ. ಆ ರೀತಿಯಾಗಿ ನೀವು ನಿಮ್ ಜೀವನನ ತಿರುವನ್ನ ನೀವು ಪಡ್ಕೋತೀರಾ. ಹಾಗಾಗಿ ನಿಮ್ಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಬಂದ್ರೂ ಕೂಡ ಮಿಥುನ ರಾಶಿಯವರು ಬಳಸ್ಕೊಳ್ಳಿ. ಈ ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಎತ್ತರದ ಮಟ್ಟಕ್ಕೆ ಹೋಗ್ತೀರಾ, ಅಭಿವೃದ್ಧಿ ಆಗ್ತೀರಾ. ಸ್ನೇಹಿತರು, ಬಂಧು ಮಿತ್ರರೊಂದಿಗೆ ಸಮಯನ ಕಳೀತೀರಾ. ನಿಮ್ಮ ಸ್ನೇಹಿತರು, ಫ್ರೆಂಡ್ಸು, ಇವ್ರಗಳ ಜೊತೆ ನೀವು ಸಮಯನ ಕಳೀತೀರಾ. ಹೆಚ್ಚಿನ ಲಾಭಾಂಶ ಅನ್ನೋದು ಈ ರಾಶಿಯವರಿಗೆ ಬರುತ್ತೆ. ಹೆಚ್ಚಿನ ಲಾಭಾಂಶ, ಅತಿಯಾದ ಲಾಭ ಅನ್ನೋದನ್ನ ಈ ಮಾಸದಲ್ಲಿ ನೀವು ಪಡ್ಕೋಬಹುದು. ಆರ್ಥಿಕವಾಗಿ ಉತ್ತಮವಾದಂತಹ ತಿಂಗಳು ಅಂತ ಹೇಳಿದ್ರೆ ಈ ಮಾಸನ ನಿಮಗೆ ತಪ್ಪಾಗಲ್ಲ. ಆರ್ಥಿಕವಾಗಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮವಾದಂತಹ ತಿಂಗಳು ಇದಾಗಿರುತ್ತೆ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋಣ. ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತಿನ ವಹಿಸ್ಬೇಕಾಗತ್ತೆ. ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ, ಹೇಳಿಲ್ವಾ? ನೀವು ತುಂಬಾನೇ ಯೋಚನೆ ಮಾಡಿನೇ ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೊಂಡ್ಬಿಡ್ತೀರಾ. ಇನ್ನು ಮಾತಿನ ಮೇಲೆ ನಿಗಾ ಇರಬೇಕು. ಇತಿಮಿತಿಯಿಂದ ಮಾತಾಡಬೇಕು. ನೀವು ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಉತ್ತಮವಾದಂತಹ ಜೀವನನ ನೀವು ಕಂಡ್ಕೊಳ್ತೀರಾ. ದಾಂಪತ್ಯದಲ್ಲಿ ಕಲಹಗಳು ಬರಬಹುದು. ನೀವು ದಂಪತಿಗಳೇ ಅನ್ಯೋನ್ಯವಾಗಿರಬೇಕು. ಅವ್ರೇನೋ ಒಂದು ಅಂತಾರೆ ಅಂದ್ರೆ ನೀವು ಸಹಿಸ್ಕೋಬೇಕು. ನೀವು ಏನಾದ್ರೂ ಒಂದು ಅನ್ನೋಕ್ಕೂ ಮುಂಚೆನೆ ಅವ್ರಿಗೆ ಅದನ್ನ ಯೋಚನೆ ಮಾಡಿ ಅನ್ಬೇಕು. ಅದನ್ನ ನೀವು ದಂಪತಿಗಳು ಕಲ್ತ್ಕೊಂಡ್ಬಿಟ್ರೆ, ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಯಾವುದೇ ರೀತಿಯಾದಂತಹ ಕಲಹ ಅನ್ನೋದು ಕೂಡ ಬರೋದಿಲ್ಲ. ಹಣ ಸಾಲವಾಗಿ ಕೊಡೋರು ತುಂಬಾನೇ ಹುಷಾರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಹಣನ ಈ ಮಾಸದಲ್ಲಿ ಸಾಲವಾಗಿ ಯಾರಿಗೂ ಕೂಡ ಕೊಡಬೇಡಿ. ಯಾಕಂದ್ರೆ ರಿಟರ್ನ್ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಗೃಹಿಣಿಯರು ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ಪುಟ್ಟ ಮನೆಯಲ್ಲಿ ತೊಂದರೆಗಳಾಗಬಹುದು. ಮನೆಯ ಹೆಂಗಸರು ತುಂಬಾನೇ ಹುಷಾರಾಗಿರಿ. ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ಕೈಗೆ ಗಾಯಗಳಾಗಬಹುದು, ಸುಟ್ಟುಗಾಯ, ಈ ಥರ ಏನಾದರೂ ಆಗಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ಅಂದ್ರೆ ಮಾರ್ಚ್ 14ನೇ ತಾರೀಕು ಉದ್ದಿನ ಕಾಳನ್ನ ದಾನ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಗೆ ತೊಂದರೆಗಳೆಲ್ಲ, ಅಶುಭ ಫಲಗಳೆಲ್ಲ ಕಡಿಮೆ ಆಗತ್ತೆ. ಇನ್ನು ಗುರುನಾಮ ಸ್ಮರಣೆ ಮಾಡಿ, ರಾಮನಾಮ ಸ್ಮರಣೆ ಮಾಡಿ. ಆಗ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯವರ ಅಶುಭ ಫಲಗಳು ಕಡಿಮೆ ಆಗತ್ತೆ, ಶುಭ ಫಲಗಳು ಹೆಚ್ಚಾಗತ್ತೆ. ನೋಡಿದ್ರಲ್ಲ, ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.